ಬೆಳಗಾವಿಯಲ್ಲಿ ವಿವಾದಿತ ಸಂಭಾಜಿ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿರುವ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಘೋಷಣೆಯ ಕೂಗು ಕೂಗಿದ್ದಂತ ಮಹಾರಾಷ್ಟ್ರದ ಸಚಿವನ ವಿರುದ್ಧ ಬೆಳಗಾವಿಯಲ್ಲಿ ಆಕ್ರೋಶ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಮಹಾರಾಷ್ಟ್ರದ ಸಚಿವ ಶಿವೇಂದ್ರ ಭೋಸ್ಲೆ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹ ಮಾಡಲಾಗ್ತಾ ಇದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧವೂ ಕೂಡ ಕನ್ನಡಿಗರ ಬೆಳಗಾವಿಗರ ಆಕ್ರೋಶ ಹೆಚ್ಚಾಗಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಈ ಪ್ರತಿಭಟನೆ. ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ದಾರೆ ಕಾರ್ಯಕರ್ತರು. ಆ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಪಾಲಿಕೆ ಆವರಣದಲ್ಲಿ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಮತ್ತು ಕನ್ನಡ ಪರ ಹೋರಾಟಗಾರರ ನಡುವೆ ತಳ್ಳಾಟ ನೂಕಾಟ ನಡೆದು ಹೋಗಿದೆ. ಇನ್ನು ಮಾರ್ಕೆಟ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ನೋಡ್ತಾ ಇದ್ದೀರಿ, ಇದು ಸಂಭಾಜಿಯ ಮೂರ್ತಿ ಪ್ರತಿಷ್ಠಾಪನೆ ವೇಳೆಯ ಘೋಷಣೆ ಇದೆಯಲ್ಲ, ಜೈ ಮಹಾರಾಷ್ಟ್ರ ಅಂತ ಕೂಗಿರುವ ಘೋಷಣೆ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪಾಲಿಕೆ ಆವರಣದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪರ್ಮಿಷನ್ ತಗೊಂಡ್ರೆ ನಿಮಗೂ ಅರಿವಿದೆ, ಅದಕ್ಕೆ ನಾ ಮಾತಾಡಕತ್ತೀನಿ. ನನಗೆ ಅರಿವಿದೆ ಅಂತಾನೆ ಮಾತಾಡಕತ್ತೀನಿ ನಾನು. ಅಧಿಕಾರಿ